ಮೆನ್ ಇನ್ ಬ್ಲ್ಯಾಕ್. ಇದು 1997ರ ಅಮೆರಿಕನ್ ಸೈಫೈ ಆಕ್ಷನ್ ಕಾಮಿಡಿ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಟಾಮ್ ಲೀ ಜಾನ್ಸ್ ಮತ್ತು ವಿಲ್ ಸ್ಮಿತ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಮೆನ್ ಇನ್ ಬ್ಲ್ಯಾಕ್ ಯೂನಿವರ್ಸ್ ನ ಒಂದು ಸಣ್ಣ ಮಾಹಿತಿ. ಈ ಮೂವಿ ಯೂನಿವರ್ಸ್ ನಲ್ಲಿ ಅನ್ಯ ಗ್ರಹಗಳ ಜೀವಿಗಳೊಂದಿಗೆ ರಹಸ್ಯವಾಗಿ ಮೊದಲ ಸಂಪರ್ಕವನ್ನು ಮಾಡಿಕೊಂಡ ನಂತರ ಮೆನ್ ಇನ್ ಬ್ಲ್ಯಾಕ್ ಸಂಘಟನೆಯು ಸ್ಥಾಪನೆಯಾಯಿತು. ಭೂಮಿಯಲ್ಲಿ ರಹಸ್ಯವಾಗಿ ವಾಸಿಸುತ್ತಿರುವ ಅನ್ಯ ಗ್ರಹಗಳ ಜೀವಿಗಳಿಗೆ MIB ಭೂಮಿಯಲ್ಲಿ ತಟಸ್ಥಾದ ವಾಸಸ್ಥಳ ಮಾಡಿಕೊಡುತ್ತೆ ಮತ್ತು ಇದರ ಏಜೆಂಟರು ಅನ್ಯ ಗ್ರಹದವರ ಚಟುವಟಿಕೆಗಳ ಮೇಲೆ ಕಣ್ಣಿಡಲು ಮತ್ತು ಅವರ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಮನುಷ್ಯರ ಮೇಲೆ ಮೆಮೊರಿ ಇರೇಸರ್ ನ್ಯೂರಲೈಸರ್ ಗ್ಯಾಜೆಟ್ ಬಳಸುತ್ತಾರೆ. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ್, ಚಾನಲ್ಗೆ ಸ್ವಾಗತ. 1997ರಲ್ಲಿ ಗಡಿಯಲ್ಲಿ ಕೆಲವು ಜನರ ಗುಂಪು ಕದ್ದು ಮುಚ್ಚಿ ಅಮೆರಿಕ ಒಳಗೆ ನುಗ್ಗಲು ಪ್ರಯತ್ನಿಸಿದಾಗ ಪೊಲೀಸರು ಅವರಿಗೆ ಹಿಡಿದು ಕಾರ್ಯಾಚರಣೆ ಮಾಡುವ ವೇಳೆ ಅಲ್ಲಿಗೆ MIB ಏಜೆಂಟ್ಗಳಾದ ಕೆ ಮತ್ತು ಡಿ ಮೈಕಿ ಎಂಬ ಏಲಿಯನ್ಗೆ ವಿಚಾರಣೆ ಮಾಡಲು ಬರುತ್ತಾರೆ. ಆಗ ಆ ಮೈಕಿ ಏಲಿಯನ್ ಹಿಂದೆ ಬಂದ ಪೊಲೀಸ್ನನ್ನು ನೋಡಿ ಅವನಿಗೆ ಅಟ್ಯಾಕ್ ಮಾಡಲು ಹೋಗುತ್ತೆ. ಕೆ ಆ ಏಲಿಯನ್ ಅನ್ನು ಕೊಂದು ಪೊಲೀಸ್ ಅಧಿಕಾರಿಗಳು ಗಾಬರಿಯಲ್ಲಿದ್ದುದನ್ನು ನೋಡಿ ಅವರೆಲ್ಲರ ಮೆಮೊರಿ ಇರೇಸ್ ಮಾಡುತ್ತಾನೆ ಮತ್ತು MIB ಏಜೆಂಟ್ಗಳು ಎಲ್ಲ ಸಾಕ್ಷಿ ನಾಶ ಮಾಡಿ ಕೆ ಆ ಪೊಲೀಸರಿಗೆ ಒಂದು ಕಟ್ಟು ಕತೆ ಹೇಳುತ್ತಾನೆ. ಏಜೆಂಟ್ ಡಿ ಗೆ ವಯಸ್ಸಾಗಿದ್ದು ಆತ ರಿಟೈರ್ಡ್ ಆಗಲು ಬಯಸುತ್ತಾನೆ. ಸ್ವಲ್ಪ ಸಮಯದ ನಂತರ ನ್ಯೂಯಾರ್ಕ್ ಪೊಲೀಸ್ ಅಧಿಕಾರಿ ಜೇಮ್ಸ್ ಡ್ಯಾರೆಲ್ ಎಡ್ವರ್ಡ್ ಒಬ್ಬ ಶಂಕಿತನನ್ನು ಬಂಧಿಸಲು ಪ್ರಯತ್ನಿಸಿದಾಗ ಆತ ಒಂದು ಬಿಲ್ಡಿಂಗ್ ಗೆ ಕೆಳಗಿನಿಂದ ಮೇಲಕ್ಕೆ ಜಂಪ್ ಮಾಡಿ ಅದನ್ನೇರಿ ಬಿಡುತ್ತಾನೆ. ಜೇಮ್ಸ್ ಕೂಡ ಅಲ್ಲಿಗೆ ಬಂದು ಅವನು ಹಾರುವುದನ್ನು ಮತ್ತು ಅವನ ಕಣ್ಣುಗಳನ್ನು ನೋಡಿ ಯಾರು ನೀನು ಅಂತ ಕೇಳಿದಾಗ ಆತ ನಿಮ್ಮ ಭೂಮಿ ಅಂತ್ಯದ ಸಮೀಪದಲ್ಲಿದೆ ಅಂತ ಹೇಳಿ ಮೇಲಿಂದ ಬಿದ್ದು ಸಾಯುತ್ತಾನೆ. ಊರಿನ ಆಚೆ ಹಳ್ಳಿ ಮನೆ ಹತ್ತಿರ ಒಂದು ಏಲಿಯನ್ ಶಿಪ್ ಬಂದು ಎಡ್ಗರ್ ಎಂಬ ರೈತನ ಹೊಲದಲ್ಲಿ ಬೀಳುತ್ತೆ. ಅದರ ತಪಾಸಣೆಗೆ ಬಂದ ಅವನನ್ನು ಒಂದು ಜಿರಳೆ ಒಳಗೆ ಎಳೆದುಕೊಂಡು ಆತನ ಚರ್ಮ ಒಂದು ಸೂಟ್ ರೀತಿ ಆ ಜಿರಳೆ ಬಳಸುತ್ತೆ. ಆ ಜಿರಳೆ ಮಾನವ ಮನೆಯಲ್ಲಿ ಬಂದಾಗ ಸಕ್ಕರೆ ನೀರು ಕುಡಿಯುತ್ತೆ. ಆತನ ಮುಖ ನೋಡಿ ರೈತನ ಹೆಂಡತಿ ಮೂರ್ಛೆ ಬೀಳುತ್ತಾಳೆ. ಆ ಜಿರಳೆ ತನ್ನ ಶಿಪ್ ತಗೊಂಡು ಅಲ್ಲಿಂದ ಹೋಗುತ್ತೆ. ಇತ್ತ ಜೇಮ್ಸ್ ಮೇಲೆ ವಿಚಾರಣೆ ಜರುಗುತ್ತಿದ್ದು ಅಲ್ಲಿಗೆ ಲೌರೆಲ್ ಶವ ತಪಾಸಣೆ ಮಾಡುವ ಡಾಕ್ಟರ್ ಜೇಮ್ಸ್ ಗೆ ನೀನು ಕರೆಕ್ಟ್ ಆಗಿ ಹೇಳಿದೀಯಾ, ಅದು ಏಲಿಯನ್ನೇ, ಶವಗಾರದಲ್ಲಿ ಭೇಟಿ ಆಗು ಅಂತ ಹೇಳಿ ಹೊರಗಡೆ ಏಜೆಂಟ್ ಕೆ ಎದುರಾಗಿ ಆಕೆಯ ಮೆಮೊರಿ ಇರೇಸ್ ಮಾಡುತ್ತಾನೆ ಮತ್ತು ಜೇಮ್ಸ್ ಬಳಿ ಬಂದು ಅವನೇನು ಹೇಳಿದ ಅಂತ ಕೇಳಿದಾಗ ಜೇಮ್ಸ್ ಭೂಮಿ ನಾಶವಾಗೋದಿದೆ ಅಂತ ಹೇಳ್ತಾನೆ. ಅದಕ್ಕೆ ಕೆ ನೀನು ಆತನ ಗನ್ ನೋಡಿದ್ರೆ ಗುರುತು ಹಿಡಿತೀಯಾ ಅಂತ ಕೇಳಿ ಆತನನ್ನು ಏಲಿಯನ್ ಗನ್ ಮಾರುವ ಶಾಪಿಗೆ ಕರ್ಕೊಂಡು ಹೋಗುತ್ತಾನೆ. ಅಲ್ಲಿ ಶಾಪ್ ಓನರ್ಗೆ ಗನ್ ಬಗ್ಗೆ ಕೇಳಿದಾಗ ಆತ ಏನು ಹೇಳದೇ ಇದ್ದಾಗ ಕೆ ಅವನ ತಲೆ ಉಡಾಯಿಸ್ತಾನೆ. ಇದನ್ನು ನೋಡಿದ ಜೇಮ್ಸ್ ಮೊದಲು ಕೆ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ. ಆಮೇಲೆ ಆ ಓನರ್ ತಲೆ ಮತ್ತೆ ಹುಟ್ಟುವುದನ್ನು ನೋಡಿ ಗಾಬರಿಗೊಳ್ಳುತ್ತಾನೆ. ಓನರ್ ಗನ್ ತೋರಿಸಿದ ನಂತರ ಜೇಮ್ಸ್ ಗನ್ ಗುರುತು ಹಿಡಿದಾಗ ಕೆ ಓನರ್ಗೆ ನೀನು ಲೈಸೆನ್ಸ್ ಇಲ್ಲದೆ ಏಲಿಯನ್ ಜೀವಿಗಳಿಗೆ ಗನ್ ಮಾರಿದ್ದಕ್ಕೆ ನಿನ್ನ ಶಾಪ್ ಸೀಸ್ ಮಾಡುತ್ತೇವೆ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದಾಗ ಜೇಮ್ಸ್ ನ ಮೆಮೊರಿ ಇರೇಸ್ ಮಾಡಿ ಹೋಟೆಲ್ ನಲ್ಲಿ ಆತನಿಗೆ ಕಾರ್ಡ್ ಕೊಟ್ಟು ನಾಳೆ ಇಲ್ಲಿಗೆ ಬಂದು ಬಿಡು ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಮರುದಿನ ಜೇಮ್ಸ್ MIB ಆಫೀಸ್ಗೆ ಬಂದಾಗ ಅಲ್ಲಿ ಇನ್ನು ಕೆಲವು ಜನರಿದ್ದು ಏಜೆಂಟ್ ಝಡ್ MIB ಮುಖ್ಯಸ್ಥ ಅವರನ್ನ ಪರೀಕ್ಷೆ ಮಾಡ್ತಾರೆ. ಮೊದಲ ಪರೀಕ್ಷೆಯಲ್ಲಿ ಪೆನ್ಸಿಲ್ ಮುರಿದು ಇಕ್ಕಟ್ಟಿನಲ್ಲಿ ಬರೆಯಲಾಗದೆ ಅಲ್ಲೇ ಇದ್ದ ಟೇಬಲ್ ಎಳೆದು ಬರೆಯುತ್ತಾನೆ ಜೇಮ್ಸ್. ಎರಡನೇ ಪರೀಕ್ಷೆಯಲ್ಲಿ ಒಂದು ಪುಟ್ಟ ಹುಡುಗಿಯ ಚಿತ್ರಕ್ಕೆ ಶೂಟ್ ಮಾಡ್ತಾನೆ. ಆಗ ಝಡ್ ಬಂದು ಕೇಳಿದಾಗ ಆಕೆ ಆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಪುಸ್ತಕಗಳನ್ನು ಹಿಡಿದಿರುವುದು ನೋಡಿ ಅನುಮಾನ ಬಂತು, ಅದಕ್ಕೆ ಹೊಡೆದು ಹಾಕಿದೆ ಅಂತ ಹೇಳ್ತಾನೆ. ಝಡ್ ಎಲ್ಲರನ್ನು ಕರೆದು ಜೇಮ್ಸ್ ಒಬ್ಬನನ್ನು ಬಿಟ್ಟು ಉಳಿದವರ ಮೆಮೊರಿ ಇರೇಸ್ ಮಾಡಿದ್ರೆ ಇತ್ತ ಜೇಮ್ಸ್ ಗೆ ಕೆ 1961ರಲ್ಲಿ ಭೂಮಿಗೆ ಏಲಿಯನ್ಸ್ ಗಳು ಬಂದಾಗ ಈ ಸಂಸ್ಥೆ ಹುಟ್ಟಿಕೊಂಡಿತು ಅಂತ ಹೇಳಿದಾಗ ಜೇಮ್ಸ್ ಇದನ್ನ ನಂಬುವುದಿಲ್ಲ. ಅದಕ್ಕೆ ಕೆ ಬಾಗಿಲು ಹಾಗೆ ಬಿಟ್ಟು ಕಾಫಿ ಕುಡಿಯಲು ಹೋದಾಗ ಅಲ್ಲಿದ್ದ ಏಲಿಯನ್ ಗಳನ್ನ ಜೇಮ್ಸ್ ನೋಡಿ ಇದು ನಿಜ ಅಂತ ಅರ್ಥ ಮಾಡಿಕೊಳ್ಳುತ್ತಾನೆ. ಅದೇ ದಿನ ಜೇಮ್ಸ್ ಮನಸ್ಸಿನ ಕೋಲಾಹಲ ಶಾಂತಗೊಳಿಸಲು ಕೆ ಇನ್ನೂ ಡೀಟೇಲ್ ಆಗಿ ಹೇಳ್ತಾನೆ. ಭೂಮಿ ಮೇಲೆ ಮನುಷ್ಯರ ಜೊತೆ ಏಲಿಯನ್ ಗಳು ಮನುಷ್ಯರ ವೇಷದಲ್ಲಿ ಬದುಕುತ್ತಿರುತ್ತಾರೆ, ಸಹಬಾಳ್ವೆ ಮಾಡುತ್ತಿರುತ್ತಾರೆ. ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಾಗುವುದು ಬೇಡ ಅಂತ ನಮ್ಮ ಸಂಸ್ಥೆ ಕೆಲಸ ಮಾಡುತ್ತೆ, ಈ ಕೆಲಸಕ್ಕೆ ಜಾಯಿನ್ ಆಗು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಜೇಮ್ಸ್ ರಾತ್ರಿ ಎಲ್ಲ ಯೋಚನೆ ಮಾಡಿ ಮರುದಿನ ಒಂದು ಕಡೆ ಜಿರಳೆ ಸಿಟಿಗೆ ಬರುತ್ತಿದ್ದರೆ ಇನ್ನೊಂದು ಕಡೆ ಜೇಮ್ಸ್ MIB ಆಫೀಸ್ಗೆ ಜಾಯಿನ್ ಆಗಲು ಬರುತ್ತಾನೆ. ಇಲ್ಲಿ ವಿಧ ವಿಧದ ಏಲಿಯನ್ಸ್ ಗಳನ್ನ ಜೇಮ್ಸ್ ನೋಡುತ್ತಾನೆ. ಆಗ ಜೇಮ್ಸ್ ಈ ಸಂಸ್ಥೆಯ ಖರ್ಚು ವೆಚ್ಚ ಯಾರು ನೋಡ್ಕೋತಾರೆ ಅಂತ ಕೇಳಿದಾಗ ಕೆ ಏಲಿಯನ್ಸ್ ಗಳು ತಮ್ಮ ಜೊತೆಗೆ ತಂದ ವಿಧ ವಿಧದ ಗ್ಯಾಜೆಟ್
ಗ್ಯಾಜೆಟ್ ಗಳನ್ನ ನಾವು ವಶಪಡಿಸಿಕೊಂಡು ಅದನ್ನ ಸರ್ಕಾರಕ್ಕೆ ಮಾರುತ್ತೇವೆ, ಇದರಿಂದ ನಮ್ಮ ಸಂಸ್ಥೆ ನಡೆಯುತ್ತೆ ಅಂತ ಹೇಳಿದಾಗ ಜೇಮ್ಸ್ ಒಂದು ಬಾಲನ್ನು ಮುಟ್ಟುವುದರಿಂದ ಅದು ಪೂರ್ತಿ ಆಫೀಸಿನಲ್ಲಿ ಜಂಪ್ ಮಾಡಿಬಿಡುತ್ತೆ. ಕೊನೆಗೆ ಕೆ ಅದನ್ನ ನಿಯಂತ್ರಣಕ್ಕೆ ತರುತ್ತಾನೆ. ಝಡ್ ಜೇಮ್ಸ್ ನನ್ನು ಸಂಸ್ಥೆಗೆ ಜಾಯಿನ್ ಮಾಡಲು ಆದೇಶ ನೀಡಿದಾಗ ಕೆ ಜೇಮ್ಸ್ ನ ಎಲ್ಲಾ ಡಾಕ್ಯುಮೆಂಟ್ ಅನ್ನು ಇರೇಸ್ ಮಾಡಿ ಆತನಿಗೆ ಯೂನಿಫಾರ್ಮ್ ಕೊಟ್ಟು ಅವನಿಗೆ ಏಜೆಂಟ್ ಜೆ ಅಂತ ಮರುನಾಮಕರಣ ಮಾಡಿ ಅವನನ್ನು ಸಂಸ್ಥೆಗೆ ಸೇರಿಸಿಕೊಳ್ಳುತ್ತಾರೆ. ಇತ್ತ ಜಿರಳೆ ಒಬ್ಬ ವೃದ್ಧನನ್ನು ಹಿಂಬಾಲಿಸಿ ಹೋಟೆಲ್ಗೆ ಬರುತ್ತಾನೆ. ಆ ವೃದ್ಧನು ಏಲಿಯನ್ ಆಗಿದ್ದು ಆತನನ್ನು ಭೇಟಿಯಾಗಲು ಬೇರೆ ಗ್ರಹದಿಂದ ಮತ್ತೊಂದು ಏಲಿಯನ್ ಬಂದಿರುತ್ತೆ. ಆ ಜಿರಳೆ ಇಬ್ಬರ ಬಳಿ ಬಂದಾಗ ವೃದ್ಧ ನಿನಗೆ ಗ್ಯಾಲಕ್ಸಿ ಸಿಗುವುದಿಲ್ಲ ಅಂತ ಹೇಳಿದಾಗ ಜಿರಳೆ ಇಬ್ಬರನ್ನು ಕೊಂದಾಕುತ್ತೆ. ಇತ್ತ ಏಜೆಂಟ್ ಕೆ ಮತ್ತು ಜೆ ಊರಿನಿಂದ ಓಡು ಹೋಗುತ್ತಿದ್ದ ಏಲಿಯನ್ ದಂಪತಿಗಳಿಗೆ ವಿಚಾರಣೆ ಮಾಡಲು ಬಂದಾಗ ಆಕೆ ಗರ್ಭಿಣಿಯಾಗಿದ್ದನ್ನು ನೋಡಿ ಏಜೆಂಟ್ ಕೆ ಜೆಗೆ ಗರ್ಭಿಣಿ ಏಲಿಯನ್ ಬಳಿ ಬಿಟ್ಟು ಕೆ ಪತಿ ಏಲಿಯನ್ಗೆ ನೀವು ಯಾಕೆ ಓಡಿ ಹೋಗುತ್ತಿದ್ದೀರಿ ಅಂತ ಕೇಳಿದಾಗ ಆತ ನಮಗೆ ಇಲ್ಲಿ ಭಯವಾಗುತ್ತಿದೆ ಅಂತ ಹೇಳ್ತಾನೆ. ಇದರ ನಡುವೆ ಏಜೆಂಟ್ ಜೆ ಹರಸಾಹಸ ಪಡುತ್ತಿರುತ್ತಾನೆ. ಹಾಗೋ ಹೀಗೋ ಒಂದು ಮರಿ ಏಲಿಯನ್ ಹುಟ್ಟಿಗೆ ಏಜೆಂಟ್ ಜೆ ಕಾರಣವಾಗುತ್ತಾನೆ. ಏಜೆಂಟ್ ಕೆ ಮತ್ತು ಜೆ ಎಡಗರ್ ಮನೆಗೆ ಬಂದು ಅವನ ಹೆಂಡತಿಗೆ ವಿಚಾರಿಸಿ ಮತ್ತು ಮಣ್ಣು ತಪಾಸಣೆ ಮಾಡಿ ಆ ಜಿರಳೆ ಏಲಿಯನ್ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಈ ಕಡೆ ಜಿರಳೆ ಏಲಿಯನ್ ನಿಂದ ಕೊಲ್ಲಲ್ಪಟ್ಟ 2 ಏಲಿಯನ್ಸ್ ಮತ್ತು ಒಂದು ಸಾಕು ಬೆಕ್ಕು ಜೊತೆ ಶವಗಾರಕ್ಕೆ ಬರುತ್ತವೆ. ಇಲ್ಲಿ ಲೌರೆಲ್ ಮತ್ತೆ ಶವ ತಪಾಸಣೆ ಮಾಡಿದಾಗ ಅವೆರಡು ಏಲಿಯನ್ಗಳು ಅಂತ ಮತ್ತೆ ತಿಳಿದುಕೊಳ್ಳುತ್ತಾಳೆ. ಇದೇ ವೇಳೆ ಕೆ ಮತ್ತು ಜೆ ಅಲ್ಲಿಗೆ ಬಂದು ತಾವು ದೊಡ್ಡ ಡಾಕ್ಟರ್ಗಳು ಅಂತ ಹೇಳಿ ಲೌರೆಲ್ ಜೊತೆ ಜೆ ವೃದ್ಧ ಏಲಿಯನ್ ಬಾಡಿ ತಪಾಸಣೆ ಮಾಡುವಾಗ ಆ ಮನುಷ್ಯನ ಬಾಡಿ ಮುಖ ಓಪನ್ ಆಗಿ ಅದರೊಳಗೆ ಇಲಿ ಗಾತ್ರದ ಒಂದು ಸಣ್ಣ ಏಲಿಯನ್ ತನ್ನ ಕೊನೆ ಉಸಿರೆಳೆಯುತ್ತಾ ಗ್ಯಾಲಕ್ಸಿ ಒರಾಯನ್ ಬೆಲ್ಟ್ ನಲ್ಲಿದೆ ಅಂತ ಹೇಳಿ ಸತ್ತೋಗುತ್ತೆ. ಕೆ ಬಂದು ಲೌರೆಲ್ಗೆ ಮತ್ತೆ ಮೆಮರಿ ಇರೇಸ್ ಮಾಡುತ್ತಾನೆ. ಹೋಗುವಾಗ ಜೆ ನನಗೂ ಇದನ್ನ ಉಪಯೋಗಿಸಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಕೆ ಇಲ್ಲ ಅಂದು ಅಲ್ಲಿಂದ MIB-ಗೆ ಬರುತ್ತಾರೆ. ಈ ಕಡೆ ಆ ಜಿರಳೆ ಏಲಿಯನ್ ವೃದ್ಧ ಏಲಿಯನ್ ಕಡೆಯಿಂದ ಕದ್ದು ತಂದ ಡಿವೈಸ್ ನೋಡಿದಾಗ ಅದರಲ್ಲಿ ಡೈಮಂಡ್ ಗಳಿರುತ್ತವೆ. ಇತ್ತ ಆಫೀಸ್ ನಲ್ಲಿ ಝಡ್ ಜೆಗೆ ಒರಾಯನ್ ಬೆಲ್ಟ್ ಆಕಾಶದ ನಕ್ಷತ್ರಗಳು ಅಂದಾಗ ಜೆ ಇಲ್ಲ ನಾನು ಕೇಳಿರುವುದು ಕರೆಕ್ಟ್ ಅಂತ ಹೇಳಿ ಕೆ ಸ್ಯಾಟಲೈಟ್ ಮೂಲಕ ತನ್ನ ಲವರ್ಗೆ ನೋಡುತ್ತಿರುವುದನ್ನು ಕೆ ನೋಡಿ ಕಾಲೆಳೆಯುತ್ತಾನೆ. ಅದೇ ಸಮಯ ಆರ್ಕೇಲಿಯನ್ ಯುದ್ಧ ಸ್ಪೇಸ್ ಶಿಪ್ ಭೂಮಿ ಹತ್ರ ತಮ್ಮ ಗ್ಯಾಲಕ್ಸಿಗಾಗಿ ಬಂದು ನಿಂತಿರುತ್ತೆ. ಅಪಾಯವನ್ನು ಅರಿತು ಕೆ ಜೆಗೆ ಸಣ್ಣ ಗನ್ ಕೊಟ್ಟಾಗ ಜೆ ಮಕ್ಕಳ ಗನ್ ಕೊಡುತ್ತೀಯಾ ಅಂತ ಅಂದಾಗ ಕೆ ಇದನ್ನ ಕೇರ್ಫುಲ್ ಆಗಿ ಉಪಯೋಗಿಸು ಅಂತ ಹೇಳ್ತಾನೆ. ಇತ್ತ ಜಿರಳೆ ಏಲಿಯನ್ ಆ ವೃದ್ಧ ಏಲಿಯನ್ ಶಾಪ್ ನಲ್ಲಿ ಗ್ಯಾಲಕ್ಸಿಗಾಗಿ ಬಂದಾಗ ಫೋಟೋಗಳಲ್ಲಿ ಆತನ ಬೆಕ್ಕು ನೋಡುತ್ತಾನೆ ಮತ್ತು ತನ್ನ ಟ್ರಕ್ ಅನ್ನು ಟೋ ಮಾಡುತ್ತಿದ್ದ ಪಾರ್ಕಿಂಗ್ ವ್ಯಕ್ತಿಯ ಜೊತೆ ಜಗಳ ಮಾಡುತ್ತಿರುವಾಗ ಅದೇ ಸಮಯ ಕೆ ಮತ್ತು ಜೆ ಶಾಪ್ಗೆ ಬಂದಾಗ ಜಿರಳೆ ಪಾರ್ಕಿಂಗ್ ವ್ಯಕ್ತಿಗೆ ಕೊಲ್ಲುತ್ತಾನೆ. ತಕ್ಷಣ ಜೆ ತನ್ನ ಸಣ್ಣ ಗನ್ನಿನಿಂದ ಹೊಡೆದಾಗ ಅದು ದೊಡ್ಡ ಧಮಾಕ ಮಾಡುತ್ತೆ ಮತ್ತು ಅದರ ಪ್ರಭಾವದಿಂದ ದೂರ ಹೋಗಿ ಬೀಳುತ್ತಾನೆ ಜೆ. ಆದರೆ ಜಿರಳೆ ತಪ್ಪಿಸಿಕೊಳ್ಳುತ್ತೆ. ಆಗ ಏಲಿಯನ್ಸ್ ಗಳ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರುವ ಜ್ಞಾನಿಗೆ ಭೇಟಿಯಾಗಲು ಕೆ ಮತ್ತು ಜೆ ಬರುತ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಅದು ಒಂದು ಮಾತನಾಡುವ ಹಚ್ ನಾಯಿ ಆಗಿರುತ್ತೆ. ಆಗ ಆ ನಾಯಿ ಗ್ಯಾಲಕ್ಸಿ ಭೂಮಿ ಮೇಲಿದೆ, ಅದು ಒಂದು ಸಣ್ಣ ಗೋಲಿ ಗಾತ್ರದಲ್ಲಿಯೂ ಇರಬಹುದು ಅಂತ ಹೇಳುತ್ತೆ. ಆಗ ಜೆಗೆ ಆ ಶವಗಾರದ ಬೆಕ್ಕು ನೆನಪಾಗುತ್ತೆ. ಇತ್ತ ಲೌರೆಲ್ಗೆ ಬೆಕ್ಕಿನ ಬೆಲ್ಟಿನಲ್ಲಿದ್ದ ಗ್ಯಾಲಕ್ಸಿ ಕಾಣಿಸುತ್ತೆ. ಅಲ್ಲಿಗೆ ಜಿರಳೆ ಕೂಡ ಬಂದು ಲೌರೆಲ್ಗೆ ಗ್ಯಾಲಕ್ಸಿ ಬಗ್ಗೆ ಕೇಳುತ್ತಿರುವ ಸಮಯ ಅಲ್ಲಿಗೆ ಕೆ ಮತ್ತು ಜೆ ಬರುತ್ತಾರೆ. ಆಗ ಲೌರೆಲ್ ಸನ್ನೆಯ ಮೂಲಕ ಆ ಜಿರಳೆ ಇಲ್ಲೇ ಇದೆ ಅಂತ ಜೆಗೆ ಹೇಳುತ್ತಾಳೆ. ಈ ಕಡೆ ಕೆಗೂ ಗೊತ್ತಾಗುತ್ತೆ. ಅಷ್ಟರಲ್ಲಿ ಆ ಜಿರಳೆ ಬೆಕ್ಕನ್ನು ಹಿಡಿದು ಲೌರೆಲ್ ನ ಒತ್ತೆ ಆಳಾಗಿ ಇಟ್ಟುಕೊಂಡು ಅಲ್ಲಿಂದ ಹೋಗುತ್ತೆ. ಈ ಕಡೆ ಆರ್ಕೇಲಿಯನ್ ಭೂಮಿಗೆ 1 ಗಂಟೆಯ ಗಡುವು ಕೊಟ್ಟು ಅಷ್ಟರಲ್ಲಿ ಗ್ಯಾಲಕ್ಸಿ ಹಿಂತಿರುಗಿಸಿ, ಇಲ್ಲ ಅಂದ್ರೆ ನಾವು ಭೂಮಿಯನ್ನ ನಾಶ ಮಾಡಿ ಬಿಡುತ್ತೇವೆ ಅಂತ ಮೆಸೇಜ್ ಕಳಿಸುತ್ತೆ. ಆಗ ಆಫೀಸ್ ನಲ್ಲಿ ಎಲ್ಲರ ಹಡಾಬಿಡಿಯಲ್ಲಿ ಜೆ ಆ 1961ರ ಏಲಿಯನ್ ಶಿಪ್ ಇನ್ನೂ ಕೆಲಸ ಮಾಡುತ್ತಾ ಅಂತ ಕೇಳ್ತಾನೆ. ದಾರಿಯಲ್ಲಿ ಬರುವಾಗ ಕೆ ತನ್ನ ಕಾರಿನ ರೆಡ್ ಬಟನ್ ಜೆ ಇಂದ ಒತ್ತಿಸಿ ರಾಕೆಟ್ ಸ್ಪೀಡ್ ನಲ್ಲಿ ಹೋಗುತ್ತಾರೆ. ಇತ್ತ ಆ ಜಿರಳೆ ಲೌರೆಲ್ ನ ಬಾಯಿ ಬಡಕತನಕ್ಕೆ ಬೇಸತ್ತು ಆಕೆಗೆ ಗಿಡದ ಮೇಲೆ ಒಗೆದು ಶಿಪ್ ಸ್ಟಾರ್ಟ್ ಮಾಡ್ತಾನೆ. ಜಿರಳೆ ಶಿಪ್ ಹಾರಿಸಿಕೊಂಡು ಹೋಗುತ್ತಿರುವಾಗ ಕೆ ಮತ್ತು ಜೆ ದೊಡ್ಡ ಗನ್ಗಳ ಮೂಲಕ ಅದನ್ನ ಹೊಡೆದು ಉರುಳಿಸುತ್ತಾರೆ. ಆಗ ಆ ಜಿರಳೆ ತನ್ನ ಮನುಷ್ಯನ ಚರ್ಮ ಕಿತ್ತು ಹಾಕಿ ಅದರ ಮೂಲ ಸ್ವರೂಪಕ್ಕೆ ಬರುತ್ತೆ, ಒಂದು ದೊಡ್ಡ ಕಾಕ್ರೋಚ್, ಮತ್ತು ಅವರಿಬ್ಬರ ಗನ್ನು ತಿಂದಾಕುತ್ತೆ. ಕೆ ತನ್ನನ್ನು ತಾನು ಆ ಜಿರಳೆಗೆ ತಿಂದಾಕು ಅಂದಾಗ ಅದು ಕೆಗೆ ಪೂರ್ತಿ ನುಂಗಿ ಬಿಡುತ್ತೆ. ಜೆ ಏನೇ ಮಾಡಿದ್ರು ಅದನ್ನು ನಿಲ್ಲಿಸೋಕೆ ಆಗದೆ ಇದ್ದಾಗ ಅಲ್ಲೇ ಕಸದ ಡಬ್ಬಿಯ ಕಾಕ್ರೋಚ್ ಗಳನ್ನ ಕಾಲಿನಿಂದ ಹೊಸಕಿ ಹಾಕಿದಾಗ ಇದು ನಿನ್ನ ಅಜ್ಜಿನ, ಇದು ನಿನ್ನ ಅಜ್ಜನ ಅಂತ ಆ ಜಿರಳೆಗೆ ಸಿಟ್ಟು ತರಿಸಿ ಕೆಳಗೆ ಬರುವ ಹಾಗೆ ಮಾಡುತ್ತಾನೆ. ಕೆ ಆ ಜಿರಳೆಯ ಒಳಗಿನಿಂದ ಗನ್ ಶೂಟ್ ಮಾಡಿ ಅದರ ಹೊಟ್ಟೆ ಬಗಿದು ಗ್ಯಾಲಕ್ಸಿ ಜೊತೆ ಹೊರಗೆ ಬರುತ್ತಾನೆ.
ಹೋಗುತ್ತಾನೆ. ಕೊನೆಗೆ ಭೂಮಿ ನಾಶವಾಗುವುದನ್ನು ಕೆ ಮತ್ತು ಜೆ ತಪ್ಪಿಸುತ್ತಾರೆ. ಇದೇ ಸಮಯದಲ್ಲಿ ಆ ಜಿರಳೆ ಪೂರ್ತಿ ಸಾಯದೆ ಇಬ್ಬರ ಮೇಲೆ ಅಟ್ಯಾಕ್ ಮಾಡಿದಾಗ ಲೌರೆಲ್ ಅವರ ಗನ್ ಬಳಸಿ ಅದನ್ನು ಹೊಡೆದು ಹಾಕುತ್ತಾಳೆ. ಎಲ್ಲ ಮುಗಿಸಿದ ನಂತರ ಅವರಿಬ್ಬರು ಆಫೀಸ್ಗೆ ಬಂದಾಗ ಕೆ ಮೆಮೊರಿ ಇರೇಸರ್ ನ್ಯೂರೋಲೈಸರ್ ಜೆಗೆ ಕೊಟ್ಟು, ನಾನು ರಿಟೈರ್ಡ್ ಆಗ್ತಿದ್ದೀನಿ, ಒಂದು ಸಾಮಾನ್ಯ ಜೀವನ ಬಾಳಬೇಕು ಅಂತ ಅಂದುಕೊಂಡಿದ್ದೀನಿ ಅಂತ ಅದನ್ನ ಉಪಯೋಗಿಸೋದು ಹೇಳಿಕೊಟ್ಟು ಮತ್ತೆ ಸಿಗೋಣ ಅಂತ ಕೆ ಹೇಳಿದಾಗ, ಇಲ್ಲ ಇದು ಸಾಧ್ಯವಿಲ್ಲ ಅಂತ ಜೆ ಬಟನ್ ಒತ್ತುತ್ತಾನೆ. ಕೊನೆಯಲ್ಲಿ ಕೆ ಒಂದು ಕಟ್ಟುಕತೆ ಆಧಾರದ ಮೇಲೆ ತನ್ನ ಲವರ್ ಜೊತೆ ಸಾಮಾನ್ಯ ಬಾಳುತ್ತಾನೆ ಮತ್ತು ಲೌರೆಲ್ ಕೂಡ ಒಬ್ಬ MIB ಏಜೆಂಟ್ ಆಗುತ್ತಾಳೆ. ಇಲ್ಲಿಗೆ ಸಿನಿಮಾ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.